ಮುಂದೆ ಜೋಗ್ ಜಂಕ್ಷನ್. ನೋ ಟೆನ್ಷನ್ ಗೆಳೆಯರ, ಜೋಗ್ ಜಂಕ್ಷನ್ಗೆ ಸ್ವಾಗತ ನಿಮ್ಗೆ. ನೋಡ್ರಿ, ಜೋಗ್ ಜಂಕ್ಷನ್ನಾಗ ಮಸ್ತ್ ಜೋಕ್ಗಳು ಕೇಳೋ ಅವಕಾಶ ನಿಮಗೆ ಇದ್ದದ ರೀ. ಕನ್ನಡವನ್ನು ಮಾತಾಡುವಂಥ, ಕನ್ನಡವನ್ನು ಪ್ರೀತಿಸುವಂಥ, ಕನ್ನಡವನ್ನು ಕೇಳುವಂಥ ಮತ್ತು ಕನ್ನಡದಾಗ ನಗುವಂಥ ಪ್ರೇಕ್ಷಕರಿಗಾಗಿ ಸುವರ್ಣ ನ್ಯೂಸ್ನಿಂದ ಈ ಜೋಗ್ ಜಂಕ್ಷನ್ಯಾಗ ಇವತ್ತು ನಾಡಿಗ್ ಅನ್ನೋರು ಕಳಿಸಿದ ಮೊದಲ ಜೋಕನ್ನು ನಾನು ನಿಮ್ಗೆ ಹೇಳ್ತೀನಿ ಕೇಳ್ರಿ. ಇದನ್ನು ಗದಗನಿಂದ ಕಳಿಸ್ಯಾರ. ಅವು ಇಬ್ಬರು ಗೆಳೆಯರೇನೋ ಮಾತಾಡ್ತಿರ್ತಾರಂತ. ಒಬ್ಬ ಗೆಳೆಯ ಕೇಳ್ತಾನೆ, ನೀನು ಯಾವ ಸೋಪನ್ನು ಬಳಸ್ತಿ? ಅದಕ್ಕೆ ಇನ್ನೊಬ್ಬ ಹೇಳಿದಂತ, ನಾನು ಗೋಪಾಲ್ ಸೋಪ್ ಬಳಸ್ತೀನಿ. ಹೌದಾ? ಪೇಸ್ಟು ಗೋಪಾಲ್ ಪೇಸ್ಟ್ ಬಳಸ್ತೀನಿ. ಮತ್ತು ತಲೆಗೆ ಹಚ್ಚೋ ಎಣ್ಣೆ ಗೋಪಾಲ್ ಎಣ್ಣೆ ಬಳಸ್ತೀನಿ. ಗೋಪಾಲ್ ಇದು ಯಾವ ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನಿ ಏನಂತ? ಅಲ್ಲಲ್ಲ, ಗೋಪಾಲ್ ನನ್ನ ರೂಮ್ಮೇಟ್. ನಾ ಗೋಪಾಲನ್ ಸೋಪ ಬಳಸ್ತೀನಿ, ಗೋಪಾಲನ್ ಪೇಸ್ಟ ಬಳಸ್ತೀನಿ, ಗೋಪಾಲನ್ ಎಣ್ಣೆನ ಬಳಸ್ತೀನಿ, ಹಿಂಗೆ ಅಂತ ಹೇಳಿ ಇದನ್ನು ನಾಡಿಗರ ಮತ್ತು ನನಗೆ ಕಳಿಸ್ಯಾರ. ಇದ್ರಾಗ ಅವ್ರು ಹೇಳ್ತಾರೆ, ನೋಡ್ರಿ, ಒಂದು ಸಲ ತುಟಿಗೆ, 2 ಸಲ ಹಣಿಗೆ, 1 ಸಲ ಗಲ್ಲಕ್ಕೆ, ಮತ್ತೊಂದು ಸಲ ತುಟಿಗೆ ದಯವಿಟ್ಟು ವ್ಯಾಸ್ಲಿನ್ ಹಚ್ಕೋರಿ, ಯಾಕಂದ್ರೆ ಥಂಡಿ ಶುರುವಾಗ್ಯದ. ಗೆಳೆಯರೆ, ನಮ್ಮ ತಿಪ್ಪ ಅಂದ್ರೆ ನಮ್ಮ ಫ್ರೆಂಡ್ ನೋಡ್ರಿ, ತಿಪ್ಪ ಒಂದು ಸರ್ತಿ ಹೆಂಡ್ತಿನ ಕರ್ಕೊಂಡು ಎಲ್ಲಿಯೋ ಮಾರ್ಕೆಟಿಗೆ ಹೊಂಟಿದ್ದ. ಗಾಡಿ ಕೈ ಕೊಡ್ತೀವಿ, ಹೀಗಾಗಿ ಹೆಂಡ್ತಿನ ಆಟೋದಾಗ ಕೂಡಿಸ್ಕೊಂಡು ಆಟೋ ಹೊಂಟ್ತೀವಿ. ಡ್ರೈವರ್ ಸ್ಟೈಲಾಗಿ ಮುಂದಿನ ಮಿರರನ್ನು ಅಡ್ಜಸ್ಟ್ ಮಾಡ್ಕೋತ ಹಿಂದೆ ನೋಡ್ಕೋತ ಅಂದ್ರೆ ತಿಪ್ಪಗೆ ಅನಿಸ್ಲಿಕ್ಕೆ ಶುರು ಆಯ್ತು. ಇವ ತನ್ನ ಹೆಂಡ್ತಿನ ನೋಡ್ಲಿಕ್ಕತ್ತಾನ ಅಂಥೇಳಿ ಸಿಟಿಗೆ ತಿಪ್ಪ ಅಂದ, ಏಯ್ ಡ್ರೈವರ್ ಏನು ಮಾಡ್ಲಿಕ್ಕತ್ತಿ? ಏನಿಲ್ಲ ಸರ್, ಮಿರರ್ ಅಡ್ಜಸ್ಟ್ ಮಾಡ್ತಿದ್ದೆ, ನಂಗೆ ಗೊತ್ತದ ನೀ ಏನು ಮಾಡ್ಲಿಕ್ಕತ್ತಿ ಅಂತ. ಒಂದು ಕೆಲಸ ಮಾಡು, ಸ್ಟಾಪ್ ಮಾಡಾಟೋ, ನಾ ಡ್ರೈವ್ ಮಾಡ್ತೀನಿ, ನೀ ಹಿಂದೆ ಬಂದು ಕೂತ್ಕೋ ಅಂತ. ತಿಪ್ಪನ ಇಂಥ ಪ್ರಸಂಗಗಳು ಬೇಕಾದಷ್ಟವರಿ. ಒಂದು ಸರ್ತಿ ಅವ ಏರ್ಲೈನ್ ಆಫೀಸಿಗೆ ಫೋನ್ ಕೇಳ್ದ, ಹಲೋ ತಿಪ್ಪ ಸ್ಪೀಕಿಂಗ್. ಎಸ್ ಸರ್, ಏನು ಹೇಳ್ರಿ ಅಂದರು. ಏನಿಲ್ಲ, ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ವಿಮಾನ ಎಷ್ಟು ಟೈಮ್ನಾಗ ಹೋಗ್ತದೆ? ಅವರು, ಸರ್ ಒಂದು ಹಾಫ್ ಆ್ಯನ್ ಅವರ್. ಅಡ್ಡಿಲ್ಲ, ಹಾಗಂದ್ರೆ ನಾವು ವಾಕ್ ಹೋಗ್ತೇನೆ ಬಿಡ್ರಿ. ಇಲ್ಲರ ಇಂಥ ಮಸ್ತ್ ಜೋಕ್ಗಳು ನಿಮ್ಮ ಕಡೆ ಇದ್ರೆ ದಯವಿಟ್ಟು ನನಗೆ ಕಳಿಸ್ರಿ. ನನ್ನ ನಂಬರ್ ಅದ 99 ಹಾಂ, ಒಂದು ಸಣ್ಣ ಬ್ರೇಕ್ ತೊಗೋತೀನಿ ಮತ್ತು ವಾಪಸ್ ಬರ್ತೀನಿ ನಿಮಗೆ ಮಸ್ತ್ ಜೋಕ್ ಹೇಳಲಿಕ್ಕೆ. ಎಲ್ಲಿ ಹೋಗ್ಬೇಡ್ರಿ.